ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಆರೆಂಜ್ ಕೇಸರಿ ಬಾತ್ ಮಾಡಿದ್ದೆ, ಮ್ಯಾಂಗೋ ಕೇಸರಿ ಬಾತ್ ಮಾಡಿದ್ದೆ. ಇನ್ನು ಪೈನಾಪಲ್ ಒಂದು ಬ್ಯಾಲೆನ್ಸ್ ಇತ್ತು, ಅದನ್ನು ಮಾಡಿ ತೋರ್ಸೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದನ್ನೇನು ತೋರಿಸೋ ಅಷ್ಟೇನಿಲ್ಲ, ಆದ್ರೂ ಇದೊಂದು ಯಾಕೆ ಬ್ಯಾಲೆನ್ಸ್ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಹೋಟ್ಲುಗಳಲ್ಲಿ ಮನೆಗಳಲ್ಲಿ ಎಲ್ಲರಿಗೂ ಬರುತ್ತೆ, ಎಲ್ಲರ ಮನೆಗಳಲ್ಲೂ ಇದೇ 99 100% ಪೈನಾಪಲ್ ಕೇಸರಿ ಬಾತೆ ಮಾಡ್ಕೊಂಡು ತಿಂತಾ ಇರ್ತೀರಾ. ಬರ್ದೇ ಇರೋರಿಗೆ ಇದೊಂದು ರೆಸಿಪಿ ಇತ್ತು, ಪೈನಾಪಲ್ ಕೇಸರಿ ಬಾತ್ ಮಾಡಿ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ. ಏನೇನು ಬೇಕಂತ ಐಟಮ್ಸ್ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಪೈನಾಪಲ್ಲು ಬರೀ 2 ಪೀಸ್ ಮಾತ್ರ ತಗೊಂಡಿದ್ದೀನಿ. ಬರೋರು ನೋಡ್ಕೊಳ್ಳಿ, ಬರ್ದೇ ಇರೋರು ಕಲ್ತ್ಕೊಳ್ಳಿ. ಪೈನಾಪಲ್ 1 ರಿಂದ 2 ಪೀಸ್ ಇಟ್ಟಿದ್ದೀನಿ. ಒಂದು ಅರ್ಧ ಬೌಲು ರವೆ, ಮಾಮೂಲಿ ಉಪ್ಪಿಟ್ಟು ರವೆ, ಅರ್ಧ ಬೌಲು ಸಕ್ಕರೆ, ಈಕ್ವಲಿ ಹಾಕ್ಕೊಳ್ಳಿ. ದ್ರಾಕ್ಷಿ ಗೋಡಂಬಿ, ಒಂದೇ ಒಂದು ಏಲಕ್ಕಿ. ಸಿಂಪಲ್ ರೆಸಿಪಿ, ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಮಿಕ್ಸಿ ಜಾರ್ಗೆ ಪೈನಾಪಲ್ ಹಾಕ್ತಾ ಇದ್ದೀನಿ. ಒಂದು ರೌಂಡು ರುಬ್ಕೊಂಡ್ಬಿಡಿ. ನೋಡಿ, ನುಣ್ಣಗಾಗಿದೆ. ನೀವು ಅದಕ್ಕೇನೆ ಪೈನಾಪಲ್ ಫಸ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ನೀವು ರುಬ್ಕೊಳ್ಳಿ. ನೋಡಿ, ಒಂದು 5 ರಿಂದ 5 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದೆ. ದ್ರಾಕ್ಷಿ ಗೋಡಂಬಿ ಅದರಲ್ಲೇ ಫ್ರೈ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಬ್ರೌನ್ ಕಲರ್ ಆಗ್ಬಿಡಲಿ ದ್ರಾಕ್ಷಿ ಗೋಡಂಬಿ. ನೋಡಿ, ದ್ರಾಕ್ಷಿ ಗೋಡಂಬಿ ಬ್ರೌನ್ ಕಲರ್ ಆಗಿದೆ. ಇಷ್ಟು ಅದಕ್ಕೆ ಬಂದಿದ ತಕ್ಷಣ ರವೆ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರವೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಜನ ಎಷ್ಟಿದ್ರೆ ಅಷ್ಟು ರವೆ ಹಾಕ್ಕೊಂಡು ಅದರಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆನ. ನೋಡಿ, ರವೆ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರಲಿ ರವೆ, ಇಲ್ಲಾಂದ್ರೆ ಹಸಿ ಇರುತ್ತೆ, ಕೇಸರಿ ಬಾತ್ ಚೆನ್ನಾಗಿರಲ್ಲ. ಯಾವುದೇ ರವೆ, ನಾನು ಪ್ರತಿ ಸಲ ಹೇಳ್ತೀನಿ, ಎಷ್ಟೇ ಹುರಿದಿರೋ ರವೆ ತಂದ್ರೂ ಮನೆಯಲ್ಲಿ ಸ್ವಲ್ಪ ಒಂದು 2 ಸೆಕೆಂಡಿಂದ ಒಂದು 5 ಸೆಕೆಂಡು ಹುರ್ಕೊಳ್ಳಿ ಚೆನ್ನಾಗಿ. ಅವಾಗಲೇ ಕೇಸರಿ ಬಾತ್ ಆಗಲಿ ಉಪ್ಪಿಟ್ಟಾಗಲಿ ಚೆನ್ನಾಗಿರೋದು. ನೋಡಿ, ನಾನು ಅದಕ್ಕೆ ಹುರ್ಕೊಂಡಿದ್ದೀನಿ, ನೀವು ಅಷ್ಟು ಅದಕ್ಕೆ ಹುರ್ಕೊಳ್ಳಿ. ನೋಡಿ, ಸಕ್ಕರೆ ಹಾಕ್ತಾ ಇದ್ದೀನಿ. ಸೇಮ್ ಈಕ್ವಲ್ ಅರ್ಧ ಕಪ್ಪು ರವೆಗೆ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಸಕ್ಕರೆ. ನೋಡಿ, ಸಕ್ಕರೆ ಹಾಕಿ 2 ಸೆಕೆಂಡ್ಗೆ ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಹಾಕಿ ಹಿಂದೆನೇ ಪೈನಾಪಲ್ ರುಬ್ಕೊಂಡಿದ್ನಲ್ಲ ಹಾಕ್ತಾ ಇದ್ದೀನಿ. ಕಲರ್ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಪೈನಾಪಲ್ಲೇನೆ ಕಲರ್ ಚೆನ್ನಾಗಿರುತ್ತೆ. ಬೇಕಂದ್ರೆ ಒಂದು ಸ್ವಲ್ಪ ನಾನು ಹಾಕ್ತೀನಿ, ಒಂದು ಸ್ವಲ್ಪ ಒಂದೇ ಒಂದು ಚಿಟಕಿ ಕಲರ್ ಹಾಕ್ಕೊಳ್ಳಿ, ನಾನು ಹಾಕ್ತೀನಿ ಕಲರ್ ಒಂದು ಸ್ವಲ್ಪ. ಅದು ಎಷ್ಟು ಆಗಿದ ತಕ್ಷಣ ಈ ಕಡೆ ನೀರು 1 ರಿಂದ 1.5 ಗ್ಲಾಸ್ ಬಿಸಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಗಂಟು ಕಟ್ಟಿದ ಸ್ವಲ್ಪ ಆ ಥರ ತಿರುಗಿಸ್ಕೊಂಡ್ಬಿಡಿ. ನೀರು ಎಷ್ಟು ಅದಕ್ಕೆ ಬೇಕೋ ಅಷ್ಟು ನಿಮ್ಗೆ ಗೊತ್ತಾಗುತ್ತೆ. ಕೇಸರಿ ಬಾತ್ ಎಷ್ಟು ಅದಕ್ಕೆ ಆಗಬೇಕು ಅಂದ್ಬಿಟ್ಟು ಗೊತ್ತಾಗುತ್ತೆ. ಅಷ್ಟು ಅದಕ್ಕೆ ನೀರು ಹಾಕೊಂಡು ಸ್ವಲ್ಪನೇ ಹಾಕೊಂಡು ಈ ಥರ ಗಂಟು ಕಟ್ಟಿದ ತಿರುಗಿಸ್ಕೊಂಡ್ಬಿಡಿ. ನೋಡಿ, ಬಿಸಿ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ, ನಂಗೆ ಚೆನ್ನಾಗಿ ಗೊತ್ತು. ನಾನು 2ರಲ್ಲಿ ಮಾಡಿದ್ನಲ್ಲ, ಆರೆಂಜು ಮ್ಯಾಂಗೋ. ಪೈನಾಪಲ್ ಇರಲಿ, ಬರ್ದೇ ಇರೋರು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಾನು ಹೇಗೆ ಮಾಡಿದ್ದೀನೋ ಅದೇ ಥರನೇ ಮಾಡಿಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.